ನಮಸ್ಕಾರ ಗುರು. ನಾವು ಬೆಳಗ್ಗೆನೆ ಎದ್ದು ಗಾಡಿ ತಗೊಂಡು ಒಂದು ರೌಂಡ್ ಹೋಗಿದ್ದು ಬರುಮ ಅಂತ ನಾನು ಮತ್ತು ನಮ್ಮ ಹುಡುಗರೆಲ್ಲ ಹೊಂಟು. ಹೋಗೋ ದಾರಿಲಿ ಸ್ವಲ್ಪ ನಾವು ಮುಂದೆ ಇದ್ದು, ಹಂಗಾಗಿ ನಾನು ಯಾರು ಕಮ್ಮಿ ಇಲ್ಲ ಅಂದ್ಬಿಟ್ಟು ಒಂದು ಇಂಟ್ರೊಡಕ್ಷನ್ ಬಿಡೋಣ ಅಂತ ಮೊಬೈಲ್ನ ಎತ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ನಿನ್ನ ಇಂಟ್ರೊಡಕ್ಷನ್ ಯಾವನ್ ಬೇಕು ಅಂದ್ಬಿಟ್ಟು ಗುಂಡೋಳಿ ಬಿಟ್ಬಿಡ. ನಿಧಾನಕ್ಕೆ ಹೋಗು ಅಂತ ಹೇಳಿದ್ರೆ ನಿಂಗೆ ಅಷ್ಟೇ. ಇಂಟ್ರೊಡಕ್ಷನ್ ಕತೆ ಹೋಗ್ಲಿ ಹುಡುಗರು ಅನ್ನೋಷ್ಟರೊಳಗೆ ನಮ್ಮ ಹುಡುಗರುಗಳು ಬ್ಯಾಗ್ನ ತಗೊಂಡು ಟುಡುಕ್ನೆ ಹೋಯ್ತಾ ನಮ್ಮ ಮುಂದೆ ಬಿಟ್ಬಿಟ್ಟು ಹೋಗ್ತಿರಲ್ಲ ಅಂತ ನಾನು ಒಂದು ಕೂಗಾಗ್ತೆ. ಕೊನೆಗೂ ಎಲ್ಲ ಸೇರ್ತಿದೆ ತಡ. ಒಬ್ರು ಕಾಲೊಬ್ರು ಎಡೆಯಕ್ಕೆ ರೆಡಿ ಆಗಿದ್ರು ನಮ್ಮ ಹುಡುಗರುಗಳು. ಗೈಸ್ ನೋಡ್ರಿ, ಗೈಸ್ ನೋಡಿ ನೋಡ್ರಿ ಎಲ್ಲ ಒಬ್ಬರನ್ನೊಬ್ಬರನ್ನ ರೇಗಿಸ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಹುಡುಗರೆಲ್ಲ ಅನಿಲು ನೋಡ್ಬಿಟ್ಟು ಯಾಕೆ ಅಣ್ಣ ಹುಚ್ಚಾವಿದು ಮುಖ ತೊಳ್ಕೊಂಬರ್ತಾರಂತೆ. ಮುಖ ತೊಳ್ಕೊಬತ್ತೀಯ, ಒಳ್ಳೆ ನೀರೆಲ್ಲ ತೊಳ್ಕೊಬಾ. ಒಬ್ರನ್ನೊಬ್ರನ್ನ ರೇಗಿಸ್ತಾನೆ ಫಾಲ್ಸ್ ಹತ್ರ ಬಂದು. ಫಾಲ್ಸಲ್ಲಿ ನೀರೆಲ್ಲ ಆಟ ಆಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಮತ್ತೆ ಸಂಜೂರು ಊರ ಕಡೆ ಹೊಂಟು. ನಾವೆಲ್ಲರೂ ನಮ್ಮ ಸಂಜೂರು ಊರಿಗೆ ಡಿಫ್ರೆಂಟ್ ಸ್ಟೈಲಲ್ಲೇ ಎಂಟ್ರಿ ಆಗಬೇಕಲ್ಲ ಅಂತ ನಾವುಗಳೆಲ್ಲ ನಮ್ಮದೇ ಆದ ಸಿಗ್ನೇಚರ್ ಸ್ಟೈಲಲ್ಲಿ ಎಂಟ್ರಿ ಕೊಡ್ತಿದ್ದೋ. ಸಿಗ್ನೇಚರ್ ಸ್ಟೈಲ್ ಅಂತೂ ಸಖತ್ತಾಗೇ ಇತ್ತು. ಆದರೆ ನಮ್ಮ ಸಂಜಯ್ ರೆಡ್ಡಿ ಅವರು ಈ ಸ್ಟೆಪ್ನ ಬೆಳಗಾನ ಪ್ರಾಕ್ಟೀಸ್ ಮಾಡಿದ್ರು. ಮೋಸ್ಟ್ಲಿ ಇವ್ನು ನೋಡೇ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿರೋದು. ನಮ್ಮ ಮೂರ್ಸಲ ರೆಡ್ಡಿ ಅಲ್ಲಿ ಬಿಡ್ಕೊ ಹೋದರೆ ನಮ್ಮ ದರ್ಶನ್ ರೆಡ್ಡಿ ಆ ನಗುಕ್ಕೆ ಒಂದು ಸಲ್ಯೂಟ್ ಅನ್ನೋ ಥರ ಇತ್ತು. ನಂತರ ಸಂಜೂರು ಊರಿಗೆ ಹೋಗಿದ ತಕ್ಷಣ ಚಿಕನ್ ಮಾಡಿ ಸ್ವಲ್ಪ ಹೊತ್ತು ಕಾರ್ಡ್ಸ್ ಆಡೋಕೆ ಸ್ಟಾರ್ಟ್ ಮಾಡ್ದು. ಕಾರ್ಡ್ಸ್ ಆದ ನಂತರ ಟ್ರೂತ್ ಆ್ಯಂಡ್ ಡೇರ್ ಆಡ್ತಾನೆ ನಮ್ಮ ಹುಡುಗರು ಮಲ್ಕೊಬಿಟ್ಟಿದ್ರು. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಬೆಳಗಿನ ಜಾವ 7 ಗಂಟೆಗೆ ನಾವು ಮತ್ತು ನಮ್ಮ ಹುಡುಗರೆಲ್ಲ ಕ್ರಿಕೆಟ್ ಆಡೋಣ ಅಂತ ಕಾಡು ಒಳಗಡೆ ಹೊಂಟು. ಕಾಡು ಒಳಗಡೆ ಹೋಗ್ಬೇಕಾದ್ರೆ ಕಾಡೊಂದು ಜನ ಹೇಳಿದ್ರು, ಕಾಡೊಳಗೆ ಆನೆ ಇದ್ದಾವೆ ಕಣಪ್ಪ ಅಂತ ಅಂದರು. ಆದ್ರೆ ಬಂದು ನೋಡಿದ್ರೆ